ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಹೋದ ವಿಡಿಯೋದಲ್ಲಿ ನಾನು ಅಯೋಧ್ಯ ರಾಮ ಮಂದಿರ ಮತ್ತು ಸುತ್ತಮುತ್ತ ಇರೋ ದೇವಸ್ಥಾನಗಳೆಲ್ಲ ಹೋಗಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋಸ್ ಕೂಡ ಹೋಗಿ ನೋಡಿ. ನಮಗೆ ಮಧ್ಯಾಹ್ನ ಟ್ರೈನ್ ಇದ್ದಿದ್ದರಿಂದ ನಾವು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೂ ಕೂಡ ನಮಗೆ ಟೈಮ್ ಸಿಕ್ತು. ರೆಸ್ಟ್ ಎಲ್ಲ ಮಾಡಿಕೊಂಡು ನಾವು ಮತ್ತೆ ರೆಡಿ ಆಗಿಬಿಟ್ಟು ಫ್ರೆಶ್ ಆಗಿಬಿಟ್ಟು ಬಂದ್ವಿ. ಈ ಬೆಳಿಗ್ಗೆ ಬೆಂಗಳೂರು ಕೆಫೆ ಅನ್ನೋ ಹೋಟೆಲಿಗೆ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ವಿ. ಅದು ತುಂಬಾ ಇಷ್ಟ ಆಯಿತು ನಮಗೆ. ಮತ್ತೆ ಮಧ್ಯಾಹ್ನ ಊಟನೂ ಕೂಡ ನಾವು ಅಲ್ಲೇ ಮಾಡ್ಕೊಂಡು ಹೋದರೆ ಆಯಿತು. ನಮಗೆ ಸೌತ್ ಇಂಡಿಯನ್ ಫುಡ್ ಕೂಡ ಸಿಕ್ದಂಗೆ ಆಗುತ್ತೆ. ಇನ್ನು 4-5 ಡೇಸ್ ನಾವು ಇನ್ನು 3 ಡೇಸ್ ಅಲ್ಲೇ ಇರಬೇಕಿತ್ತು. ಅದಕ್ಕೋಸ್ಕರ ನಾವು ಸೌತ್ ಇಂಡಿಯಾ ಫುಡ್ನ ಮೀಲ್ಸ್ ತೊಗೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ನಮಗೆ ಬೆಂಗಳೂರಲ್ಲೇ ಊಟ ಮಾಡ್ಕೊತಿದ್ದೀವಿ, ನಮ್ಮ ಕರ್ನಾಟಕದಲ್ಲಿ ಊಟ ಮಾಡ್ತಿದ್ದೀವಿ ಅನ್ನೋ ಫೀಲ್ ಕೊಡ್ತು. ನೀವು ಕೂಡ ಯಾರೆಲ್ಲ ಅಯೋಧ್ಯೆಗೆ ಹೋಗ್ತೀರಾ, ಈ ಹೋಟೆಲ್ನ ಆರಾಮಾಗಿ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಟೇಸ್ಟು, ಇಡ್ಲಿ ಸಾಂಬಾರು ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ. ನಮ್ಮ ಫಸ್ಟ್ ವಂದೇ ಭಾರತ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಟ್ರೈನ್ ಇಲ್ಲಿಂದ ಏನು ಬುಕ್ ಮಾಡ್ಕೊಂಡಿರಲಿಲ್ಲ, ಬೇರೆ ಟ್ರೈನಲ್ಲಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ನಾವು ವಂದೇ ಭಾರತ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ, ಯಾವಾಗಲೂ ಹೋಗಿಲ್ಲ ಅಲ್ವಾ ಅಂತ ನಾವು ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ಇವಾಗ ಹೊರಟ್ವಿ. ಆದರೆ ಟ್ರೈನು 1 ರಿಂದ 2 ಗಂಟೆ ಲೇಟ್ ಇತ್ತು. ತುಂಬಾ ಜನ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ತುಂಬಾ ರಶ್ ಇತ್ತು. ಯಾಕಂದರೆ ಆ ಟ್ರೈನಿಗೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ನಾವು ಕೂಡ ಹೋಗಿ ವೆಯ್ಟ್ ಮಾಡೋಕ್ಕಾಗಾಯಿತು. ನಾವು 1 ಅವರ್ ರೈಲ್ವೆ ಸ್ಟೇಷನಲ್ಲೇ ವೆಯ್ಟ್ ಮಾಡಿ ಆದಮೇಲೆ ಟ್ರೈನ್ ಕೂಡ ಬಂತು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನಾನು ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೋಡಿ ಎಲ್ಲರೂ. ತುಂಬಾ ಬಿಸಿಲಾಗಿದ್ದರಿಂದ ನಾವು ಕಂಫರ್ಟಬಲ್ ವೇರ್ನೇ ನಾವು ಹಾಕ್ಕೊಂಡಿದ್ವಿ. ಯಾಕಂದರೆ ಲೈಟ್ ಕಲರ್ಸೇ ಯೂಸ್ ಮಾಡ್ತಾಯಿದ್ವಿ. ಈ ಬಿಸಿಲು ಅಷ್ಟೊಂದಿತ್ತು. ಅಯೋಧ್ಯೆಯಲ್ಲಂತೂ ನೀವು 11 ಗಂಟೆಗೆ ಹೋದ್ರೇ ತುಂಬಾ 45, 50, 49, 48 ಅಷ್ಟು ಟೆಂಪ್ರೇಚರ್ ಇತ್ತು. ಟ್ರೈನ್ ಕೂಡ ಬಂತು. ನಾನು ವಂದೇ ಭಾರತ್ ಟ್ರೈನ್, ನಾನಂತಲ್ಲ, ನಮ್ಮನೆ ಫುಲ್ ಫ್ಯಾಮಿಲಿನೇ ವಂದೇ ಭಾರತ್ ಟ್ರೈನಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಎಲ್ಲರೂ ಕೂಡ ಬಂದ ತಕ್ಷಣ ಹತ್ತಲಿಕ್ಕೆ ಅಂತ ಹೋದರು. ಆದರೆ ಹೋಗೋಕ್ಕೆ ಮತ್ತೆ ಅವರು ಕ್ಲೀನ್ ಎಲ್ಲ ಮಾಡಬೇಕಾಗಿರೋದ್ರಿಂದ ಅವರು ಫಸ್ಟೇ ಹತ್ತಕ್ಕೇನು ಬಿಡಲಿಲ್ಲ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ, 15 ಮಿನಿಟ್ಸ್ ಎಲ್ಲ ವೆಯ್ಟ್ ಮಾಡಿ ಅದಾದಮೇಲೆ ನಾವು ವಂದೇ ಭಾರತ್ ಟ್ರೈನ ಹತ್ಕೊಂಡ್ವಿ. ವಂದೇ ಭಾರತ್ ಟ್ರೈನ್ ತುಂಬ ನೀಟಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ಸೀಟ್ ಆಗಿರ್ಬೋದು, ಕಂಫರ್ಟಬಲ್ಲಾಗಿ ಕಾಲಿಟ್ಕೊಳ್ಳೋಕ್ಕಾಗಿರ್ಬೋದು, ತುಂಬಾ ಚೆನ್ನಾಗಿ ಲೆಗ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಆರಾಮಾಗಿ ಕುತ್ಕೊಂಡು ಹೋಗ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ತುಂಬಾ ಲಾಂಗ್ ಜರ್ನಿ ಆಗಿತ್ತು ನಮ್ಮದು. ನಾವು ಮಧ್ಯಾಹ್ನ ಎಲ್ಲ ಕೂತ್ಕೊಂಡ್ರೆ ನಾವು ಒಂದು 10 ಗಂಟೆಗೆಲ್ಲ ನಾವು ದಿಲ್ಲಿ ತಲುಪ್ತಾ ಇದ್ವಿ. ನಾವಿವಾಗ ದಿಲ್ಲಿ ಹೋಗ್ತಾ ಇದ್ವಿ. ಅಲ್ಲೂ ಕೂಡ ನಾವು ಟ್ರಾವೆಲ್ ಎಲ್ಲ ಮಾಡಿಕೊಂಡು ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿಕೊಂಡು ಅದಾದಮೇಲೆ ಊರಿಗೆ ಹೋಗೋದು ಅಂತ. ಆದರೆ ಕೂತ್ಕೊಂಡು ಹೋಗೋದು ಅಂದರೆ ನಿಜವಾಗ್ಲೂ ಆಗಲ್ಲ ಫ್ರೆಂಡ್ಸ್. ಎಷ್ಟೇ ಕಂಫರ್ಟಬಲ್ ಆಗಿರ್ಬೋದು,
ನಾವು ಓಡಾಡಿಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬಂದೇ ಬಿಡ್ತು. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, ಅಲ್ಲಿ ನಮಗೆ ಏನೆಲ್ಲ ಬೇಕೆಲ್ಲ ಅದನ್ನೆಲ್ಲ ಹ್ಯಾಂಗ್ ಮಾಡ್ಬೋದಿತ್ತು. ಮತ್ತು ಈ ಥರ ಫುಡ್ಡೆಲ್ಲ ಇಟ್ಕೊಂಡು ತಿನ್ನಲಿಕ್ಕೆಲ್ಲ ಒಂದು ಈ ಥರ ಟೇಬಲ್ ಕೊಟ್ಟಿದ್ರು. ಇದು ಬೇಡ ಅಂದಮೇಲೆ ಈ ಥರ ಕ್ಲೋಸ್ ಮಾಡ್ಕೊಬೋದಿತ್ತು. ವಾಟರ್ ಬಾಟಲ್ ಇಡೋಕ್ಕಾಗಿರ್ಬೋದು, ಪ್ರತಿಯೊಂದು ಸೀಟಿಗೆ ಚಾರ್ಜರ್ ಪಾಯಿಂಟ್ ಆಗಿರ್ಬೋದು. ನಾನಿಲ್ಲಿ ವಾಟರ್ ಬಾಟಲ್ ಸುಮ್ಮನೆ ಇಟ್ಟಿದ್ದೀನಿ, ಅದು ಕೆಳಗಡೆ ಇದೆ ವಾಟರ್ ಬಾಟಲ್ ಇಡೋದು. ಮತ್ತು ಇಲ್ಲಿ ಯಾವುದಾದ್ರೂ ಮ್ಯಾಗ್ಝಿನ್ಸು, ಬುಕ್ಸ್ ಎಲ್ಲ ನೀವು ರೀಡ್ ಮಾಡ್ತೀರಾ ಅಂತ ಅಂದರೆ ಅದನ್ನ ಇಟ್ಕೊಬೋದು. ಪ್ರತಿಯೊಂದು ಸೀಟಿಗೂ ಸಪ್ರೇಟ್ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇದೆ. ತುಂಬಾ ಚೆನ್ನಾಗಿತ್ತು, ತುಂಬ ನೀಟಾಗಿತ್ತು. ಆದರೆ ನಾವು ಟ್ರಾವೆಲ್ ಮಾಡಿರೋದ್ರಿಂದ, ಬೆಳಿಗ್ಗೆಯಿಂದ ಸುತ್ತಾಡಿರೋದ್ರಿಂದ ನಮಗೆ ಸ್ವಲ್ಪ ಅಷ್ಟೊತ್ತು ಕೂತ್ಕೊಳ್ಳೋಕ್ಕಾಗಲೇ ಇಲ್ಲ, ಬ್ಯಾಕ್ ಪೇನ್ ಬಂದ್ಬಿಡ್ತು. ನಮಗೆ ನಾರ್ಮಲ್ ಟ್ರೈನೇ ಬೆಸ್ಟ್ ಅನ್ನಿಸ್ತು. ಕಾಲಾದರೂ ಫುಲ್ ನೀಡ್ಕೊಂಡು ಕೂತ್ಕೊಬೋದು, ಅದಾದಮೇಲೆ ಮಲ್ಕೊಂಡಾದರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನನಗೆ ಆವಾಗ ಅನ್ನಿಸ್ತು. ಕೂತ್ಕೊಂಡು ಒಂದು 3 hours ಎಲ್ಲ ಆದರೆ ಆರಾಮಾಗಿ ಬರ್ಬೋದು ಇದರಲ್ಲಿ. ಈಗ ಬ್ಯಾಂಗ್ಳೂರು ಟು ಮೈಸೂರೆಲ್ಲ ಇದೆಯಲ್ಲ, ಅದರಲ್ಲಿ ಆರಾಮಾಗಿ ಬರ್ಬೋದು. ಆದರೆ ಇದು ಒಂದು 8 to 9, 10 hours ಜರ್ನಿ ಇತ್ತು ನಮ್ಮದು. ಅದಕ್ಕೋಸ್ಕರ ಸ್ವಲ್ಪ ಕಷ್ಟನೇ ಆಯಿತು. ಅದಾದಮೇಲೆ ನಮಗೆ ಸ್ನ್ಯಾಕ್ಸ್ ಕೊಟ್ಟರು ನಾವು ಹತ್ತಿದ ಮೇಲೆ. ಒಂದು ಜ್ಯೂಸ್ ಇತ್ತು, ಟೀ ಇತ್ತು, ಮತ್ತು ಕಚೋಡಿ ಮತ್ತು ನಮ್ಕಿನ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಟೀ ನನಗೆ ಇದಕ್ಕೆ ಹೋಲಿಸ್ಕೊಂಡ್ರೆ ಬೆಸ್ಟು ನಮ್ಮ ನಾರ್ಮಲ್ ಟೀನೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಕಚೋಡಿ ಎಲ್ಲ ಚೆನ್ನಾಗಿತ್ತು, ಎಲ್ಲ ಬಿಸಿ ಬಿಸಿ ಇತ್ತು. ಮತ್ತು ಗೋಲ್ಡನ್ ಪಾಪ್ಕಾರ್ನ್ ಕೂಡ ಕೊಟ್ಟಿದ್ದರು ಒಂದು. ನಾನು ಮತ್ತು ಚೋಟುಗೆ ಒಂದು ಸೈಡು ಸಿಕ್ಕಿತ್ತು, ಡಬಲ್ ಸೀಟ್ ಕಡೆ. ನನ್ನ ದೊಡ್ಡ ಮಗಳಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಆ ಕಡೆ ಸೈಡ್ ಸಿಕ್ಕಿತ್ತು. ಇನ್ನು ನೆಕ್ಸ್ಟ್ ಸ್ಟೇಷನಲ್ಲಿ ಇನ್ನೂ ಸ್ವಲ್ಪ ಜನ ಬರೋರಿದ್ರು ಅನಿಸುತ್ತೆ, ಅವರಿಗೂ ಕೂಡ ಒಂದೇ ವಿಂಡೋ ಸೀಟ್ ಸಿಕ್ಕಿರೋದ್ರಿಂದ ನಾನು ಕೂಡ ಅದರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಅಮ್ಮಗೂ ಕೂಡ ಸ್ವಲ್ಪ ದೊಡ್ಡವ್ರು ಬಂದಿದ್ದರು, ಅವ್ರು ಪರವಾಗಿಲ್ಲ ಪಾಪು ಕೂತ್ಕೊಳ್ಳಿ ಅಂದ್ಬಿಟ್ಟು ಅಮ್ಮಗೂ ಕೂಡ ಬಿಟ್ಕೊಟ್ಟಿದ್ರು. ಅದಾದಮೇಲೆ ಸ್ವಲ್ಪ ಹಾಗೆ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಕೂತ್ಕೊಂಡ್ವಿ. ವಾಶ್ರೂಮ್ ಫೆಸಿಲಿಟಿ ಆಗಿರ್ಬೋದು, ಮತ್ತು ತುಂಬಾ ನೀಟ್ ಆ್ಯಂಡ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಕೂಡ ಎಲ್ಲ ಕುಡ್ಕೊಂಡು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ, ಯಾಕಂದರೆ ಎಲ್ಲ ಕೂಡ ಆರಾಮಾಗಿ ಕೂತಿ ಜಾಗಕ್ಕೇನ ಕೊಡ್ತಾರಲ್ವ. ಏನು ನಾವು ಎಕ್ಸ್ಟ್ರಾ ತೊಗೊಬೇಕು ಅನ್ನೋದೇನಿರಲ್ಲ. ಅಲ್ಲೂ ಕೂಡ ಎಲ್ಲ ಚಿಪ್ಸು, ಜ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ನಾವು ಬೇಕಿದ್ರೆ ಅದನ್ನು ಕೂಡ ಬೈ ಮಾಡ್ಕೊಂಡು ತಿನ್ಬೋದು. ಇದು ಅವರೇನೆ ಬುಕ್ ಮಾಡ್ತೀವಲ್ವ ನಾವು ಟ್ರೈನು, ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಒಂದು ಸ್ನ್ಯಾಕ್ಸು ಮತ್ತು ಒಂದು ಡಿನ್ನರ್ ಕೂಡ, ನೈಟ್ ಡಿನ್ನರ್ ಕೂಡ ಇನ್ಕ್ಲೂಡ್ ಆಗಿತ್ತು. ಡಿನ್ನರ್ ಕೂಡ ನಾನು ಹೋಗ್ತಾ ತೋರಿಸ್ತೀನಿ ಹೇಗಿತ್ತು ಏನು ಅಂತ. ರೋಟಿ ಮತ್ತು ದಾಲ್, ಪನ್ನೀರ್ ಮತ್ತು ರೈಸ್ ಇತ್ತು, ದಹಿ ಇತ್ತು, ಮತ್ತು ಇನ್ನೇನು ಐಸ್ ಕ್ರೀಮ್ ಇತ್ತು. ಇಷ್ಟು ಕೂಡ ಇತ್ತು. ಚೆನ್ನಾಗಿತ್ತು. ಆದ್ರೂ ಕೂಡ ಅಷ್ಟು ಕಂಫರ್ಟಬಲಾಗಿ ಕೂತ್ಕೊಂಡು ಹೋಗಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ನನಗೆ ಹಂಗೆ ಅನ್ನಿಸ್ತೋ ಎಲ್ರಿಗೂ ಹಂಗೆ ಅನ್ನಿಸುತ್ತೋ ಗೊತ್ತಿಲ್ಲ, ಆದರೆ ನನಗೆ ಹಂಗೆ ಅನ್ನಿಸ್ತಾ ಇತ್ತು. ಮಕ್ಕಳು ಕೂಡ ಇವಾಗ ಎಂಜಾಯ್ ಮಾಡ್ತಿದ್ರು, ಸ್ವಲ್ಪ ಜಗಳನೂ ಮಾಡ್ತಿದ್ರು. ಯಾಕಂದರೆ ನಾನು ಅಮ್ಮನ ಜೊತೆ ಕೂತ್ಕೋಬೇಕು ಅಂತ ಅವಳು ಹೇಳ್ತಾ ಇದ್ಲು. ಅಷ್ಟರಲ್ಲಿ ಮಕ್ಕಳು ಕೂಡ ಚಳಿ ಸ್ಟಾರ್ಟ್ ಆಯಿತು. AC ಆಗಿರೋದ್ರಿಂದ ಸ್ವಲ್ಪ ನಾನು ಕ್ಲಾತ್ಸ್ ಎಲ್ಲ ಮೇಲೆ ಇಟ್ಬಿಟ್ಟಿದ್ದೆ, ಸ್ವೆಟರ್ ಇಟ್ಕೊಂಡಿರಲಿಲ್ಲ. ಅದಾದಮೇಲೆ ನಾನು ಒಂದು ಸ್ಟಾಲ್ನ ಹೊರಗಡೆ ಇಟ್ಕೊಂಡಿದ್ದೆ, ಅದನ್ನು ಪಾಪಕ್ಕೆ ಕೊಟ್ವಿ. ಪಾಪು ಹೊಚ್ಕೊಂಬಿಟ್ಟು ಕೂತ್ಕೊಂಡ್ಲು, ಕಂಫರ್ಟಬಲ್ ಇದೆ ಇವಾಗ ಅಂತ ಅಂದ್ಲು. ಅಷ್ಟರಲ್ಲಿ ಊಟ ಬಂತು, ಊಟ ಕೂಡ ಮಾಡ್ಕೊಂಡ್ವಿ. ನನ್ನ ಅಮ್ಮಗಂತೂ ಹೊರಗಡೆ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಟ್ರೈನಲ್ಲಿ ಕೂಡ ಚೆನ್ನಾಗಿತ್ತು. ಮತ್ತು ವಂದೇ ಭಾರತ್ ಟ್ರೈನಲ್ಲಿ ಅಂದರೆ ರೋಟಿ ಇನ್ನೂ ಗರಮ್ ಇತ್ತು, ತುಂಬಾ ಬಿಸಿ ಇತ್ತು. ತುಂಬ ಅನ್ನೋಕ್ಕಿಲ್ಲ, ಬಿಸಿ ಇತ್ತು, ಪರವಾಗಿಲ್ಲ. ಬೇರೆ ಟ್ರೈನಿಗೆಲ್ಲ ಹೋಲಿಸ್ಕೊಂಡ್ರೆ ತುಂಬ ಸ್ವಲ್ಪ ಬಿಸಿ ಇತ್ತು. ನಾರ್ಮಲಾಗಿ ತಿನ್ಬೋದಿತ್ತು. ನಾವು ಕೂಡ ತಿನ್ಕೊಂಡ್ವಿ. ಮತ್ತು ಮಧ್ಯಾಹ್ನ ಕೂಡ ತುಂಬಾ ಚೆನ್ನಾಗಿರೋ ಊಟ ಮಾಡಿದ್ವಿ. ಅದಕ್ಕೋಸ್ಕರ ಅಷ್ಟೊಂದು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ. ನಾನೊಂದು 2 ರೋಟಿ ಎಲ್ಲ ತಿನ್ಕೊಂಡೆ. ಚೋಟು ಕೂಡ ಒಂದು ರೋಟಿ ತಿಂದಳು. ಚೋಟುಗೇನು ಹಾಫ್ ಚಾರ್ಜ್ ತೊಗೊಂಡ್ರೆ ಸಾಕಾಗಿತ್ತು. ಹಾಫ್ ಚಾರ್ಜ್ ತೊಗೊಂಡ್ರೆ ಅವಳಿಗೆ ಸೀಟ್ ಸಿಗ್ತಿರ್ಲಿಲ್ಲ. ಹಾಫ್ ಚಾರ್ಜ್ ಮಾತ್ರ ತೊಗೊತಾರೆ. ಅದಕ್ಕೋಸ್ಕರ ಅವಳಿಗೆ ಕೂಡ ಫುಲ್ ಸೀಟ್ ಬೇಕು ಅಂದ್ಬಿಟ್ಟು ನಾವು ಸೀಟ್ ತೊಗೊಂಡ್ವಿ. ರಾತ್ರಿ ನಾವಾಗಿತ್ತು ಒಂದು 11:30 ಆಗಿತ್ತು ನಾವು ದಿಲ್ಲಿ ತಲುಪ ಅಷ್ಟರಲ್ಲಿ. ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಫುಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.